ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ್ಗ ಫಸ್ಟ್ ಅಪ್ಡೇಟು, ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕರ್ನಾಟಕ ಕ್ರಿಕೆಟ್ ಟೀಮ್ ಕಡೆಯಿಂದ. ಕರ್ನಾಟಕದ ಸೆಕೆಂಡ್ ಲೆಗ್ಗಿಗೆ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಪಂಜಾಬ್ ಅಗೇನ್ಸ್ಟು ಈ ಸ್ಕ್ವಾಡು ಆಡುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ ರಣಜಿ ಟ್ರೋಫಿನ. ಅದಕ್ಕೆ ಹೊಸ ಕ್ಯಾಪ್ಟನ್ನ ನೇಮಕ ಮಾಡಿದರೆ ಕರ್ನಾಟಕ ಟೀಮು. ಮಯಾಂಕ್ ಅಗ್ರವಾಲ್ಗೆ ಇದ್ದಿದ್ದ ಕ್ಯಾಪ್ಟನ್ಸಿನ ತೆಗೆದು ಇವಾಗ ದೇವದತ್ ಪಡಿಕ್ಕಲ್ಗೆ ಕೊಟ್ಟಿದ್ದಾರೆ. ಸೊ ದೇವದತ್ ಪಡಿಕ್ಕಲ್ಲು ಕರ್ನಾಟಕದ ಹೊಸ ಕ್ಯಾಪ್ಟನ್ ಆಗ್ತಾರೆ ಇವಾಗ ಈ ಫಾರ್ಮೆಟಲ್ಲಿ ಮಾತ್ರ. ಇನ್ನು ಆ ಒಂದು ಲಿಸ್ಟೇ ಫಾರ್ಮೆಟ್ ಆಗಿರಲಿ, T20 ಫಾರ್ಮೆಟಲ್ಲಾಗಿರಲಿ, ಇನ್ನು ಕ್ಯಾಪ್ಟನ್ಸಿ ಅನ್ನೋದು ಚೇಂಜ್ ಆಗಿಲ್ಲ. ಅದು ನೆಕ್ಸ್ಟ್ ಸೈಕಲಲ್ಲಿ ಗೊತ್ತಾಗುತ್ತೆ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಇದೊಂದು ಒಳ್ಳೆ ಮೂವ್ ಅಂತಲೇ ಹೇಳ್ತೀನಿ. ಮಯಾಂಕ್ ಅಗ್ರವಾಲ್ ಸುಮಾರು ವರ್ಷ ಕ್ಯಾಪ್ಟನ್ಸ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಕರ್ನಾಟಕ ಟೀಮಿಗೆ. ಜೊತೆಗೆ ಒಳ್ಳೆ ರೆಕಾರ್ಡ್ನು ಕೂಡ ಇಟ್ಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಅಂತ ಬಂದಾಗ. ಮಯಾಂಕ್ ಅಗ್ರವಾಲ್ ರೀಸೆಂಟಾಗಿ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು, ಸೆಮಿಫೈನಲ್ ಸೋತ್ವಿ. ಅದು ಬಿಟ್ಟು ನೋಡ್ತು ಅಂತಂದರೆ ಈ ಕಡೆಯಿಂದ ಹೊಸ ಕ್ಯಾಪ್ಟನ್ನ ಡೆವಲಪ್ ಮಾಡೋದಕ್ಕೆ ಕರ್ನಾಟಕ ನೋಡ್ತಾ ಇದ್ದಾರೆ ಅಂತ. ಯಂಗ್ಸ್ಟರು ಒಳ್ಳೆ ವಿಚಾರ. ಮಯಾಂಕ್ ಅಗ್ರವಾಲ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವರು ಅಸಿಸ್ಟ್ ಮಾಡ್ತು ಅಂತಂದರೆ ಒಂದು ಒಳ್ಳೆ ಕ್ಯಾಪ್ಟನ್ನ ಕರ್ನಾಟಕ ಟೀಮಿಂದ ಈಚೆ ಕಡೆ ಆಗ್ಬೋದು ಅನ್ನೋ ಒಂದು ಇರಬಹುದು. ಜೊತೆಗೆ ನಮ್ಮ RCB ಕೂಡ ಕ್ಯಾಪ್ಟನ್ ಆದರೂ ಆಗ್ಬೋದು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್. ಯಾರಿಗೆ ಗೊತ್ತು, ಏನು ಬೇಕಾದರೂ ಆಗ್ಬೋದು. ದೇವದತ್ ಪಡಿಕ್ಕಲ್ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಅಲ್ಲಿ T20 ಫಾರ್ಮೆಟ್ಗೂ ಕ್ಯಾಪ್ಟನ್ ಆಯಿತು ಅಂತಂದರೆ, ಜೊತೆಗೆ ಅಲ್ಲಿ ಎಷ್ಟೇ ಫಾರ್ಮೆಟ್ಗೂ ಕ್ಯಾಪ್ಟನ್ ಆಯಿತು ಅಂದರೆ ಕರ್ನಾಟಕ ಟೀಮಿಗೆ ಮಸ್ತಾಗಿ ಏನಾದ್ರು ಮಾಡಿದ್ರು ಅಂತಂದರೆ ಖಂಡಿತ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಗೊತ್ತಿಲ್ಲ ಇನ್ನೊಂದು 5 ವರ್ಷದಲ್ಲಿ ಏನೇನಾಗುತ್ತೆ ಅಂತ. ಅವಾಗ RCB ಇದ್ರು ಅಂತಂದರೆ ಕ್ಯಾಪ್ಟನ್ಸಿ ಕೊಡ್ಬೋದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಫ್ಯೂಚರ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದೊಂದು ಒಳ್ಳೆ ಮೂವ್. ಹೊಸ ಕ್ಯಾಪ್ಟನ್ನ ಕರ್ನಾಟಕ ಟೀಮ್ ಹುಟ್ಟಾಗ್ತಾ ಇದೆ. ಅಪ್ಡೇಟ್ ಬಂದ್ಬಿಟ್ಟು ಪಾಕಿಸ್ತಾನದ ಚೀಫು ಮೊಹಸಿನ್ ಇದಾರಲ್ಲಪ್ಪ, ಕಳ್ಳ, ಅದೇ ಟ್ರೋಫಿ ಕಳ್ಳ ಅಂತ ಹೇಳ್ತೀನಲ್ಲ ಯಾವಾಗ್ಲೂ. ಸೊ ಅವರು ಒಂದು ಟ್ವೀಟ್ ಮಾಡ್ಬಿಟ್ಟವನೇ. ಏನು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಏನೋ ಡಿಸ್ಕಸ್ ಮಾಡ್ತಾವನಂತ ಇವನು ಶಿಷ್ಯ. ಡಿಸ್ಕಸ್ ಏನೋ ಟೇಬಲ್ ಮೇಲೆಲ್ಲ ಇಟ್ಟವ್ರಂತೆ. ಇದು ಅದು ಎಲ್ಲ ಆಗು ಹೋಗುಗಳನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀವಿ, ನಾವು ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡ್ತಿದ್ದೀವಿ. ನಾವು ಬಾಯ್ಕಾಟ್ ಮಾಡ್ತೀವ ಅಥವಾ ಏನು ಮಾಡ್ತೀವಿ ಅನ್ನೋದನ್ನ ನಾವು ಫ್ರೈಡೇ ಡಿಸೈಡ್ ಮಾಡ್ತೀವಿ, ಇಲ್ಲ ಅಂತಂದರೆ ಸೋಮವಾರ ನಿಮಗೆ ತಿಳಿಸ್ತೀವಿ ಫೈನಲ್ ಡಿಸಿಷನ್ ನಮ್ದು ಏನು ಅಂತ ಹೇಳಿದ್ದಾರೆ. ಸೊ ಆಸ್ ಪರ್ ದ ರಿಪೋರ್ಟ್ಸ್ ಏನು ಅಂತಂದರೆ ಇವರು ಇಂಡಿಯಾ ಅಗೇನ್ಸ್ಟ್ ಮ್ಯಾಚ್ ಏನಿದೆ ಆ ಮ್ಯಾಚ್ನ ಬಾಯ್ಕಾಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಫೆಬ್ರವರಿ 15ಕ್ಕೋ 14ಕ್ಕೋ ಇದೆಯಲ್ಲ ಆ ಮ್ಯಾಚ್ನ ಏನೋ ಬಾಯ್ಕಾಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರಂತೆ. ಸೊ ಅದು ಏನು ಪ್ಲ್ಯಾನ್, ಇವರು ಕಲ್ಗಚ್ ಪ್ಲ್ಯಾನ್ಗಳು ನೋಡ್ತು ಅಂತಂದರೆ ನಗು ಬರುತ್ತೆ ಗುರು. ಇವನ್ನೆಲ್ಲ ನೋಡ್ತು ಅಂದರೆ ಲಾಸ್ಟಿಗೆ ಬಂದು ಹಮ್ಮಿಕೊಂಡು ಬಂದು ಆಡೋದಕ್ಕೆ ICC ಸ್ಟ್ರಾಂಗಾಗಿ ವಾರ್ನಿಂಗ್ ಕೊಟ್ಟಿದೆ, ನಿಮ್ಮನ್ನೆಲ್ಲ ಎತ್ತಂಗೆ ನೀವು ಮಾಡ್ಬಿಡ್ತೀವಿ, ಕೇಳ್ಕತ್ತ ನಾಟಕ ಬಂದು ಮಾಡಾಕ್ಬಿಡ್ತೀವಿ, ಕ್ರಿಕೆಟ್ ಆಡಬಾರ್ದು ಹಂಗೆ ಮಾಡಾಕ್ಬಿಡ್ತೀವಿ ಅಂತ ICC ಅವ್ರು ವಾರ್ನ್ ಮಾಡಿದೆ. ಇವರು ಸುಮ್ಮನೆ ಡ್ರಾಮಾ ಮಾಡ್ತಾರೋ ಅಷ್ಟೇ. ಇವಾಗ ಒಳಗಡೆ ಬಂದು ತೂರ್ಕೊಳ್ಳೋದಕ್ಕಿಲ್ಲ, ನಾವು ಪ್ರೈಮ್ ಮಿನಿಸ್ಟರ್ ಜೊತೆ ಎಲ್ಲ ಚರ್ಚೆ ಮಾಡಿದ್ವಿ, ನಾವು ಇವಾಗ ಆಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಬಂದ್ಬಿಟ್ಟು ಅಲ್ಲಿ ವಾಪಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಕಾಣಿಸ್ತೈತೆ. ಸುಮ್ಮನೆ ಬರೀ ಡೌಗಳು ನನ್ನ ಮಕ್ಕಳು. ಅಪ್ಡೇಟ್ ಬರ್ತೀರಿ. ನಾನಿದು ಬರೀ ಕಾಮಿಡಿ ಅನ್ಕೊಂಡಿದ್ದೆ, ನಾನು ಅನ್ಕೊಂತಿದ್ನಲ್ಲ, ನಾನು ಹೇಳಿದ್ದೆ ನಿಮಗೆ ಇವರು ಪಾಕಿಸ್ತಾನದವ್ರೇನೋ ಬಾಯ್ಕಾಟ್ ಮಾಡಬೇಕು ಅಂತ ಅನ್ಕೊಂತವ್ರಂತೆ. ಬಾಂಗ್ಲಾದೇಶ ಅವ್ರಿಗೆ ಮೋಸ ಆಗೋಗ್ಬಿಟ್ಟೈತೆ ಅಂತ, ಎಲ್ಲರಿಗೂ ಒಂದೇ ಇರಬೇಕು ನ್ಯಾಯ, ಇವರಿಗೆ ಮೋಸ ಆಗೋಗ್ಬಿಡುತ್ತೆ, ಅದಕ್ಕೆ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಕೂತ್ಕೊಂಡಿರುವಂಥ ಪಾಕಿಸ್ತಾನ ಟೀಮಿಗೆ ಆಫ್ ಇಟ್ಬಿಡ್ಬೇಕು ICC ಅವರು BCCI ಜೊತೆಗೆ ಸೇರ್ಕೊಂಡು. ಅದು ಹೆಂಗೆ ಅಂತಂದರೆ, ಬಾಂಗ್ಲಾದೇಶದವ್ರು ಹೆಂಗೋ ನಾನು ಶ್ರೀಲಂಕಾದಲ್ಲಿ ಆಡ್ತೀನಿ ಅಂತ ಹೇಳ್ತಿರಲ್ಲ, ಅವ್ರನ್ನ ಶ್ರೀಲಂಕಾಗೆ ಕಳಿಸ್ಬಿಡೋಣ. ಈ ಪಾಕಿಸ್ತಾನದವ್ರು ಬಾಯ್ಕಾಟ್ ಮಾಡ್ತು ಅಂತಂದರೆ ಅವ್ರನ್ನ ಉಡಾಯಿಸ್ಬಿಟ್ಟು ಅವ್ರನ್ನ ಶ್ರೀಲಂಕಾಗೆ ಕಳಿಸ್ಬಿಡೋಣ. ಅವಾಗ ಸಖತ್ತಾಗಿರ್ತದೆ, ಅವಾಗ ಒಳ್ಳೆ ಆಫಿಟಾಗಿ ಇರ್ತದೆ ಪಾಕಿಸ್ತಾನಕ್ಕೆ. ಇವ್ರಿಗೆ ತೊಂದರೆ ಆಗಿದೆ ಅಂತ ಇವರೇ ನಾವು ಬಾಯ್ಕಾಟ್ ಮಾಡ್ತಾರಂತೆ. ಇಲ್ಲ ಅವರೇ ಬಂದ್ಬಿಟ್ಟು ಇಲ್ಲಿ ಆಡ್ತಾರೆ ಸಖತ್ತಾಗಿರುತ್ತಲ್ವ, ಹಿಂಗೆ ಮಾಡ್ಬಿಡೋಣ, ಪಾಕಿಸ್ತಾನದವ್ರು ಅಜೀಬ್ ಮಾಡ್ಬಿಡೋಣ ಅನ್ನೋ ಥರ ಸ್ಕೀಮು ಹಾಕ್ಬಹುದು ಅನ್ನೋ ಥರ ಹೇಳಿದೆ. ಈ ಥರ ಸ್ಕೀಮು ಕೂಡ ಇದೆಯಂತೆ ICC ಹತ್ರ. ಇವರು ಬ್ಯಾಕಪ್ ಪ್ಲ್ಯಾನ್ ಆಗಿರ್ತಾರಂತೆ ಬಾಂಗ್ಲಾದೇಶದವರು. ಅವ್ರಿಗೆ ರಿಕ್ವೆಸ್ಟ್ ಏನಾದ್ರು ಹೋಯ್ತು ಅಂದರೆ ICC ಕಡೆಯಿಂದ, ಇಲ್ಲ ನೀವು ಶ್ರೀಲಂಕಾಗೆ ಬರ್ರಿ ಅಂತ ಅವ್ರು ಬರೋವಂಥ ಸಾಧ್ಯತೆಯೂ ಕೂಡ ಇದೆಯಂತೆ. ಸೊ ಇಲ್ಲಿ ಪಾಕಿಸ್ತಾನದವರು ದಡ್ಡತನ, ಮೂರ್ಖತನ, ದಡ್ಡ ಶಿಖಾಮಣಿಗಳು ಅಂತ ಪ್ರೂವ್ ಮಾಡ್ಕೊಂತ ಇದ್ದಾರೆ. ನನ್ನ ಪ್ರಕಾರ ಅವ್ರು ದಡ್ಡನ ಮಕ್ಕಳಾಗಿದ್ರೆ ಬೈಕಾಟ್ ಮಾಡ್ತಾರೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಇಷ್ಟು ಬುದ್ಧಿ ಇತ್ತು ಅಂದ್ರೆ ಬಂದ್ಬಿಟ್ಟು ಬಂದ್ಬಿಟ್ಟು ಶ್ರೀಲಂಕಾದಲ್ಲಿ ವರ್ಲ್ಡ್ ಕಪ್ನ ಆಡ್ತಾರೆ. ಅಪ್ಡೇಟ್ ನಂಬರ್ 4, ಸ್ಕ್ವಾಡ್ಗೆ ಆ್ಯಡ್ ಆನ್ ಆಗಿದ್ದಾರಂತೆ. ಜಿಮ್ಮಿ ನೀಶಮ್ ಆ್ಯಡ್ ಆಗಿದ್ದಾರಂತೆ, ಜೊತೆಗೆ ಲೋಕಿ ಫರ್ಗ್ಯೂಸನ್ ಅವರು ಆ್ಯಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಸೊ ಇವರಿಬ್ಬರು ಕೂಡ ನೆಕ್ಸ್ಟ್ ಮ್ಯಾಚ್ ಬರುವಂಥ ಸಾಧ್ಯತೆ ಇರುತ್ತೆ. 4ನೇ ಮ್ಯಾಚಿಗೆ, 5ನೇ ಮ್ಯಾಚಿಗೆ ಬರ್ತಾರಂತೆ ಫಿನಾಲನ್ನು. ಸೊ ಏನಿದೇನು ಒಂದೊಂದು ಮ್ಯಾಚ್ಗೆ ಒಬ್ಬೊಬ್ರು ಬಂದು ಜಾಯ್ನ್ ಆಗೋಕೆ ಏನಿದೇನು ಧರ್ಮಛತ್ರನ ಇದು ಅಂತ ಕೇಳಿದ್ರೆ, ಏನಪ್ಪ ಬರಲಿ ಬಿಡಿ, ಅವ್ರಿಷ್ಟ, ಸೋತಿದ್ದಾರೆ ಹೆಂಗಿದ್ರು ಕೂಡ. ಇವಾಗ ನಥಿಂಗ್ ಟು ಲೂಸ್, ಇಂಡಿಯಾಗೂ ನಥಿಂಗ್ ಟು ಲೂಸು, ಅವ್ರಿಗೂ ನಥಿಂಗ್ ಟು ಲೂಸು. ಅವ್ರಿಗೆ ನಥಿಂಗ್ ಟು ಲೂಸ್ ಅನ್ನಲ್ಲ, ಗೆಲ್ಲಬೇಕು ಗುರು ಅವರು. ಇಲ್ಲಾಂದರೆ ಮುಖಭಂಗ ಆಗೋಗ್ಬಿಡ್ತದೆ, ವೈಟ್ ವಾಶ್ ಆಗೋಗ್ಬಿಡ್ತು ಅಂತಂದರೆ ಅವರಿಗೆ. ಇಲ್ಲಿ ODI ಮಾಡಿರೋದಲ್ಲ, ಜೊತೆಗೆ ಟೆಸ್ಟಲ್ಲಿ ಮಾಡಿರೋದಲ್ಲ, ಮಾಡಬೇಕಾಗಿರೋದ್ರು T20 ಫಾರ್ಮೆಟಲ್ಲಿ. ಯಾಕಂದರೆ ವರ್ಲ್ಡ್ ಕಪ್ ಇಟ್ಕೊಂಡು ಅವ್ರು T20 ಫಾರ್ಮೆಟಲ್ಲಿ ಪ್ರೂವ್ ಮಾಡ್ಕೊಬೇಕು. ಎಲ್ಲೆಲ್ಲೋ ಏನೇನೋ ಪ್ರೂವ್ ಮಾಡ್ಕೊಳ್ಳೋದಲ್ಲ. ಯಾವಾಗಲೂ ವರ್ಲ್ಡ್ ಕಪ್ ಇರೋದಕ್ಕೆ, ಯಾವಾಗಲೂ ODI ಸೀರೀಸ್ ಗೆದ್ಬಿಟ್ರೆ ಅದು ಲೆಕ್ಕ ಬರೋದಿಲ್ಲ. ಸೊ ಇವ್ರು ಪ್ರೂವ್ ಮಾಡಬೇಕಾಗಿದೆ. 2 ಮ್ಯಾಚ್ನ ಗೆದ್ಬಿಟ್ಟು ಪ್ರೆಷರ್ ಇದೆ ನ್ಯೂಜಿಲೆಂಡ್ ಅವ್ರ ಮೇಲೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ. ಎಸ್ ದಯಾಳ್ ಅವರು ಪೋಸ್ಟ್ನ ಹಾಕ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ RCB ಗೆಲ್ಲುವಂಥ ಟೈಮಲ್ಲಿ ಜೂನಲ್ಲಿ ಲಾಸ್ಟು ಅವರು ಪೋಸ್ಟ್ನ ಹಾಕಿದ್ರು. ಅಂದರೆ ಲಾಸ್ಟ್ IPL ಟೈಮಲ್ಲಿ ಅವರು ಪೋಸ್ಟ್ನ ಹಾಕಿದ್ರು. ಅದಾದ ನಂತರ
ನೆನ್ನೆ ಒಂದು ಪೋಸ್ಟ್ನ ಹಾಕ್ತಾರೆ, ರಿಪಬ್ಲಿಕ್ ಡೇ ಪ್ರಯುಕ್ತವಾಗಿ ಇಂಡಿಯನ್ ಫ್ಲಾಗ್ನ ಹಿಡ್ಕೊಂಡು RCB ಜರ್ಸಿಲಿ ಎಸ್ ದಯಾಳು ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ಲಾಸ್ಟ್ ಒಂದು 7-8 ಮಂತ್ಸ್ ಏನಾಯಿತು ಅವರ ಲೈಫಲ್ಲಿ ಸಿಕ್ಕಾಪಟ್ಟೆ ಒಂದು ಹಾರ್ಶ್ ಮೂಮೆಂಟ್ ಆಗಿತ್ತು. ಸೊ ಆ ವಿಚಾರದ ಬಗ್ಗೆ ಏನು ಕೂಡ ಡಿಸ್ಕಸ್ ಮಾಡಿಲ್ಲ. ನನಗೆ ಇಂಡಿಯಾಗೆ ಆಡಬೇಕು ಅಂತ ಅನ್ನಿಸ್ತಿದೆ, ನಂಗೆ ಒಂದು ಚಾನ್ಸ್ ಬೇಕು ಇಂಡಿಯಾಗೆ ಆಡೋದಕ್ಕೆ. ಅಂದರೆ ಆಡಿರೋರು ಗುರು ಈ ಒಂದು ಸೀನೆಲ್ಲ ನೋಡ್ತಾ ಅಂದ್ರೆ ಇದೆಲ್ಲ ಕೇಸ್ ಗೀಸ್ ಎಲ್ಲ ಏನೂ ಆಗಿಲ್ಲ ಅಂತಂದರೆ ಎಸ್ ದಯಾಳ್ಗಿರುವಂಥ ಕ್ಯಾಲಿಬರ್ಗೆ ಅವ್ರು 1.5 ವರ್ಷದಿಂದ ಪ್ರೂವ್ ಮಾಡೋದು ನೋಡ್ತಂದ್ರೆ ಇಂಡಿಯಾಗೆ ಅವರು ಆಡುವಂಥ ಸಾಧ್ಯತೆಯೂ ಕೂಡ ಇತ್ತು. ಬಟ್ ಅವ್ರ ಲೈಫಲ್ಲಿ ಏನೇನೋ ಆಗಿದ್ದರಿಂದ ಪರ್ಸನಲ್ ಲೈಫಲ್ಲಿ ಈ ಥರ ಆಗಿದೆ. ಇವಾಗ ಟೆಂಪ್ರವರಿ ರಿಲೀಫ್ ಕೂಡ ಒಂದು ರೇಂಜಿಗೆ ಸಿಕ್ಕಿದೆ. ಬಟ್ ಇನ್ನು ಫುಲ್ ಕ್ಲಿಯರ್ ಏನು ಆಗೋಗ್ಬಿಟ್ಟಿಲ್ಲ ಅವ್ರದ್ದು ಕೇಸು. ಬಟ್ ಒಂದು ರಿಲೀಫ್ ಫ್ಯಾಕ್ಟರ್ ಅಂತ ಖಂಡಿತ ಸಿಕ್ಕಿದೆ ಅವರಿಗೆ. ಅದಕ್ಕೋಸ್ಕರ ಅವರು ಪೋಸ್ಟ್ನ ಹಾಕಿರೋದು. ಕಳೆದ 7-8 ತಿಂಗಳಿಂದ ಯಾವುದೇ ಪೋಸ್ಟ್ ಇಲ್ಲದಂಥವ್ರು RCB ಜರ್ಸಿಲಿ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಪೋಸ್ಟ್ ಹಾಕಿರೋದು ನೋಡ್ತು ಅಂತಂದರೆ ಇದು ಸ್ವಲ್ಪ ಪಾಸಿಟಿವ್ ಇರ್ಬೋದು, ಪಾಸಿಟಿವ್ ಅಪ್ಡೇಟ್ ಅಂತ ಅನ್ಕೊಬೋದು ನಮ್ಮ RCB ಫ್ಯಾನ್ಸ್ಗಳು. ಯಾಕಂದರೆ 7-8 ತಿಂಗಳು ಸೈಲೆಂಟ್ ಆಗಿದ್ದಂಥ ಪ್ಲೇಯರ್ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತಂದರೆ ಸ್ವಲ್ಪ ಮಟ್ಟಿಗಾರು ಅವರ ಲೈಫಲ್ಲಿ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ಅನ್ಕೊಬೋದು. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್. ಇಷ್ಟವಾಗಿದ್ರೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ.